ರಾಘವೇಂದ್ರರು ಸನ್ಯಾಸತ್ವ ಸ್ವೀಕರಿಸಿದ್ದು ಹೇಗೆ? ಅವರ ಹೆಂಡತಿ ಪಿಶಾಚಿಯಾಗಿತ್ತು ಹೇಗೆ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ರಾಘವೇಂದ್ರರವರು ಮೊದಲ ಹೆಸರು ವೆಂಕಟನಾಥ. ಇವರು ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಬುದ್ಧಿವಂತರು. ವೆಂಕಟನಾಥನ ಚಿಕ್ಕ ವಯಸ್ಸಿನಲ್ಲಿ ಅವನ ತಂದೆಯನ್ನು ಕಳೆದುಕೊಂಡನು. ನಂತರ ಮನೆಯ ಜವಾಬ್ದಾರಿ ವೆಂಕಟನಾಥನ ಅಣ್ಣ ಗುರುರಾಜವರ ಮೇಲೆ ಬೀರುತ್ತದೆ. ಹೇಗೋ ವೆಂಕಟನಾಥನು ಬೆಳೆದು ದೊಡ್ಡವನಾಗುತ್ತಾನೆ. ನಂತರ ಒಂದು ಶ್ರೀಮಂತ ಮನೆಯ ಸರಸ್ವತಿ ಎಂಬ ಕನ್ಯೆಯನ್ನು ಮದುವೆಯಾಗುತ್ತಾನೆ. ಮದುವೆಯಾದ ನಂತರ ಕುಂಭಕೋಣಕ್ಕೆ ಬಂದು ಸುಧೀಂದ್ರ ತೀರ್ಥರು ಎಂಬ ಗುರುಗಳ ಆಶ್ರಮಕ್ಕೆ ಬಂದು ದ್ವೈತ ವೇದಾಂತವನ್ನು ವ್ಯಾಸಂಗ ಮಾಡುತ್ತಾರೆ. ನಂತರ ವೆಂಕಟನಾಥರವರಿಗೆ ಒಂದು ಗಂಡು ಮಗು ಸಹ ಜನನವಾಗುತ್ತದೆ. ನಂತರ ವೆಂಕಟನಾಥರು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಡತನದವರಾಗಿರುತ್ತಾರೆ ಮತ್ತು ಅದೆಷ್ಟೋ ಬಾರಿ ಹೆಂಡತಿ ಮಗು ಒಂದಿಗೆ ಆಹಾರವಿಲ್ಲದೆ ಉಪವಾಸ ಕೂಡ ಮಲಗಿದ್ದಾರೆ. ಇಂತಹ ಸಮಯದಲ್ಲೂ ಅವರು ತಾವು ನಂಬಿರುವ ದೈವವನ್ನು ಆರಾಧಿಸುವುದನ್ನು ಬಿಡುತ್ತಿರಲಿಲ್ಲ. ಅವರನ್ನು ಒಂದು ಸಮಾರಂಭಕ್ಕೆ ಊಟಕ್ಕೆ ಆಹ್ವಾನ ನೀಡುತ್ತಾರೆ. ಅವರು ಹೆಂಡತಿ ಮಗುವೊಂದಿಗೆ ಸಮಾರಂಭಕ್ಕೆ ಬರುತ್ತಾರೆ. ಆದರೆ ಆಹ್ವಾನ ಕೊಟ್ಟವರು ಅವರಿಗೆ ಸರಿಯಾಗಿ ಗೌರವ ಕೊಡದೆ ಗಂಧವನ್ನು ತೇಯುವ ಕೆಲಸವನ್ನು ಕೊಡುತ್ತಾರೆ. ವೆಂಕಟನಾಥರು ಅದನ್ನು ಸಹ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುತ್ತಿರುತ್ತಾರೆ. ಗಂಧವನ್ನು ತೇಯುವಾಗ ಅಗ್ನಿಸೂತ್ರವನ್ನು ಪಠಿಸುತ್ತಾ ತೇಯುತ್ತಾರೆ. ಆ ಗಂಧವನ್ನು ಬಂದ ಅತಿಥಿಗಳು ಮೈಗೆ ಹಚ್ಚಿಕೊಳ್ಳುತ್ತಾರೆ. ಹಚ್ಚಿಕೊಂಡಾಗ ಮೈಯೆಲ್ಲ ಉರಿಯುತ್ತಿರುತ್ತದೆ. ಈ ವಿಷಯವನ್ನು ವೆಂಕಟನಾಥನವರಿಗೆ ತಿಳಿಸಿದಾಗ ಅವರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನು ಪಠಿಸುತ್ತಾ ಶ್ರೀಗಂಧವನ್ನು ತಿಳಿಯುತ್ತಾರೆ. ಆ ಗಂಧವನ್ನು ಅವರು ಮೈಗೆ ಹಚ್ಚಿದಾಗ ನೋವು ಕಮ್ಮಿಯಾಗುತ್ತದೆ. ಆಗ ವೆಂಕಟನಾಥನಿಗೆ ಎಷ್ಟು ಶಕ್ತಿಯಿದೆ ಎಂದು ತಿಳಿದು ಅವರಿಗೆ ಅತಿಥಿಗಳೆಲ್ಲರೂ ಕ್ಷಮೆ ಕೇಳುತ್ತಾರೆ. ಆದರೆ ವೆಂಕಟನಾಥರವರಿಗೆ ಗೊತ್ತಿರಲಿಲ್ಲ ಅವರು ಪಠಿಸಿದ್ದ ಮಂತ್ರ ಸಿದ್ಧಿಯಾಗಿತ್ತು ಎಂದು. ಈ ವಿಷಯದ ಬಗ್ಗೆ ತನ್ನ ಗುರುಗಳಾದ ಸುಧೀಂದ್ರ ತೀರ್ಥರಿಗೆ ಹೇಳಿದಾಗ ಅವರು ಇನ್ನೂ ಕೆಲವೇ ದಿನಗಳಲ್ಲಿ ನನ್ನ ದೇಹವನ್ನು ತ್ಯಜಿಸಬೇಕಾಗುತ್ತದೆ. ಆಗ ನೀನು ಈ ಮಠಕ್ಕೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಮಠಾಧಿಪತಿಯಾಗಬೇಕು ಎಂದು ವೆಂಕಟನಾಥರಿಗೆ ಗುರುಗಳಾದ ಸುಧೀಂದ್ರ ತೀರ್ಥರು ತಿಳಿಸುತ್ತಾರೆ. ತನ್ನ ಹೆಂಡತಿ ಮಗು ಬಗ್ಗೆ ಯೋಚಿಸಿ ಸನ್ಯಾಸತ್ವ ಸ್ವೀಕರಿಸುವುದು ನನಗೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ನಂತರ ಮನೆಗೆ ಹೋಗಿ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ವೆಂಕಟನಾಥರವರ ಕನಸಿನಲ್ಲಿ ಸರಸ್ವತಿ ಬಂದು, ನೀನು ಮಠಾಧಿಪತಿಯಾಗಿದ್ದರೆ ಎಷ್ಟೋ ಸಾವಿರಾರು ಜನರಿಗೆ ನಿನ್ನಿಂದ ಒಳ್ಳೆಯ ಸಹಾಯ ಸಿಗುತ್ತದೆ. ಆದರೆ ನೀನು ಬರೀ ನಿನ್ನ ಹೆಂಡತಿ ಮತ್ತು ಮಗುವರ ಬಗ್ಗೆ ಯೋಚಿಸುತ್ತಿದ್ದೀಯಾ. ಆದರೆ ಎಷ್ಟೋ ಸಾವಿರಾರು ಜನಗಳ ಬಗ್ಗೆ ಯೋಚನೆ ಮಾಡು ಎಂದು ಹೇಳುತ್ತದೆ. ನಂತರ ವೆಂಕಟನಾಥರು ಸರಸ್ವತಿ ಬಂದು, ನೀನು ಮಠಾಧಿಪತಿಯಾಗಿದ್ದರೆ ನೀನು ಸಮೂಹದಲ್ಲಿ ತರಬೇಗೆ, ನೀನು ಆಹಾರವಾಗಿದ್ದರೆ ದಾರ್ಕದಲ್ಲಿ ಸಹ ಯೋಜನೆ ನ್ಯಾಸತ್ವ ಸ್ವೀಕರಿಸಲು ಮುಂದಾಗುತ್ತಾನೆ. ನಂತರ ತನ್ನ ಹೆಂಡತಿಗೆ ನಾನು ಸನ್ಯಾಸತ್ವ ಸ್ವೀಕರಿಸಬೇಕೆಂದು ಎಲ್ಲಾ ವಿಷಯವನ್ನು ಹೇಳಿದಾಗ ಅವಳು ಜೋರಾಗಿ ಅತ್ತುಕೊಂಡು, ನೀವೇಕೆ ಸನ್ಯಾತ್ವವನ್ನು ಸ್ವೀಕರಿಸಬೇಕು, ನಾನೇನು ತಪ್ಪು ಮಾಡಿದೆ ಎಂದು ಹೇಳಿಕೊಂಡು ಹೊರಟು ಹೋಗುತ್ತಾರೆ. ನಂತರ ವೆಂಕಟನಾಥನು ರಾಘವೇಂದ್ರರಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಗುರು ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಮಠಾಧಿಪತಿಯಾಗುತ್ತಾರೆ. ನಂತರ ವಿಷಯ ತಿಳಿದು ನನ್ನ ಪತಿಯ ಸೇವೆ ಮಾಡಿದೆ, ನಾನು ಏಕೆ ಇರಬೇಕೆಂದು ರಾಘವೇಂದ್ರ ಹೆಂಡತಿ ಅಳುತ್ತಾ ಒಂದು ಬಾವಿಗೆ ಹಾರಿ ಪ್ರಾಣ ಬಿಡುತ್ತಾರೆ. ನಂತರ ತನ್ನ ಮಗು ಅಂದರೆ ರಾಘವೇಂದ್ರರ ಮಗು ಅಳಲು ಪ್ರಾರಂಭಿಸುತ್ತದೆ. ನಂತರ ಆ ಮಗು ಅಳುವುದನ್ನು ನೋಡಲಾರದೆ ರಾಘವೇಂದ್ರರ ಅಣ್ಣ ಗುರುರಾಜರು ನಿಮ್ಮ ತಂದೆಯನ್ನು ತೋರಿಸುತ್ತೇನೆ ಎಂದು ಹೇಳಿ ರಾಘವೇಂದ್ರ ಬಳಿ ಕರೆದುಕೊಂಡು ಹೋಗುತ್ತಾರೆ. ತನ್ನ ಅಪ್ಪನ ನೋಡಿ ಮಗು ಅಳಲು ಪ್ರಾರಂಭಿಸುತ್ತಿದೆ. ರಾಘವೇಂದ್ರರು, ನಿನಗೆ ಭಗವಂತನಿದ್ದಾನೆ, ನಿನ್ನನ್ನು ಎಂದಿಗೂ ಭಗವಂತ ಕೈಬಿಡುವುದಿಲ್ಲ ಎಂದು ಹೇಳಿ ಸಮಾಧಾನಿಸುತ್ತಾರೆ. ನಂತರ ರಾಘವೇಂದ್ರರ ಹೆಂಡತಿ ತನ್ನ ಪತಿಯ ಸೇವೆಯನ್ನು ಮಾಡಬೇಕೆಂದು ತುಂಬಾ ಕನಸಿಟ್ಟುಕೊಂಡಿರುವುದರಿಂದ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಪಿಶಾಚಿಯಾಗಿ ತನ್ನ ಪತಿಯಿರುವ ಜಾಗಕ್ಕೆ ಬಂದು ರಾಘವೇಂದ್ರರನ್ನು, ಸ್ವಾಮಿ ನಾನು ನಿಮ್ಮ ಹೆಂಡತಿ ಎಂದು ಹೇಳುತ್ತಾರೆ. ರಾಘವೇಂದ್ರರು, ನೀನು ತುಂಬಾ ಆತುರಪಟ್ಟಿ ಬಿಟ್ಟೆ ಎಂದು ಹೇಳುತ್ತಾರೆ. ರಾಘವೇಂದ್ರ ಹೆಂಡತಿ ಸರಸ್ವತಿಯು, ಆತುರಪಟ್ಟಿದ್ದು ನಾನಲ್ಲ, ನೀವು ಹೆಂಡತಿ ಇದ್ದರೂ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದು ಸರಿ, ಆದರೆ ನಾನು ತನ್ನ ಪತಿಯ ಸೇವೆ ಮಾಡೋಕ್ಕಾಗುವುದಿಲ್ಲ ಎಂದು ತಿಳಿದು ಪ್ರಾಣ ಬಿಟ್ಟಿದ್ದು ಸರಿ ಇಲ್ಲ ಅಲ್ಲವೇ ಎಂದು ಹೇಳುತ್ತಾರೆ. ರಾಘವೇಂದ್ರ ಹೇಳುತ್ತಾರೆ, ನಾನು ಲೋಕಕ್ಷೇಮಕ್ಕೆ ಸನ್ಯಾಸತ್ವವನ್ನು ಸ್ವೀಕರಿಸಿದೆ.
ತನ್ನ ಪತಿಯಾಗದೆ ನಿನ್ನ ಪತಿ ಲೋಕಕ್ಕೆ ಆದರ್ಶವಾಗಿರುವುದು ನಿನಗೆ ಸಂತೋಷವಿಲ್ಲವೇ ಎಂದು ಹೇಳುತ್ತಾರೆ. ಆಗ ರಾಘವೇಂದ್ರ ಹೆಂಡತಿ ಒಪ್ಪಿ ತಲೆಬಾಗುತ್ತಾರೆ. ರಾಘವೇಂದ್ರರು ಒಳ್ಳೆಯ ಹೆಂಡತಿ ಪಿಶಾಚಿಯಾಗಿ ಕಲಿಯುವುದನ್ನು ನೋಡಲಾರದೆ ತೀರ್ಥವನ್ನು ಎಸೆದು ಸ್ವರ್ಗ ಸೇರಿಸುತ್ತಾರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಇಂತಹ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ.